ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಲಗೇಜ್ ಬ್ಯಾಗ್ಗಳೆಲ್ಲ ವಾಶ್ ಮಾಡೋಣ ಅಂತೇಳಿ ತೆಗಿತಾ ಇದ್ದೀನಿ. ಏನೋ ಸ್ವಲ್ಪ ಕೆಲಸ ಇದೆ ಅಂತ ತೆಗೆದು ನೋಡಿದ್ರೆ ಬ್ಯಾಗ್ಗಳಂತೂ ಈ ರೀತಿ ಆಗೋಗಿದೆ, ಫುಲ್ಲು ಡಸ್ಟಾಗಿ. ಯಾವಾಗಲೂ ಕವರ್ ಹಾಕಿಡ್ತಾ ಇದ್ದೆ, ಬಟ್ ಈ ಸಾರಿ ಕವರ್ ಹಾಕಿಟ್ಟಿಲ್ಲ. ರೀಸೆಂಟಾಗಿ ಊರಿಗೆ ಹೋಗಿ ಬಂದಮೇಲೆ ಅಂತೇಳಿ ಹಂಗೆ ಇಟ್ಬಿಟ್ಟಿದ್ದೆ. ನಮ್ಮದು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಫುಲ್ಲು ಡಸ್ಟ್ ಬರುತ್ತೆ. ಮಂಚದ ಕೆಳಗಡೆ ಇಟ್ಟರು ಕೂಡ ಇಷ್ಟೊಂದು ಡಸ್ಟ್ ಬಂದಿದೆ. ಇನ್ನು ಅದನ್ನು ಪರ್ಕೆ ಎಲ್ಲ ತೊಗೊಂಡು ಡಸ್ಟಿಂಗ್ ಮಾಡ್ತಾಯಿದ್ದೀನಿ. ಈ ಥರ ಬ್ಯಾಗ್ಗಳೆಲ್ಲ ಜಾಸ್ತಿ ಯೂಸ್ ಆಗೋಲ್ಲ. ಏನಾದರೂ ಲಾಂಗ್ ಟ್ರಿಪ್ ಹೋದರೆ ಅಥವಾ ನಮ್ಮ ಥರ ಈಗ ದೂರ ಇದ್ದು ಒಂದು ಮಂತಿಗೆಲ್ಲ ಊರಿಗೆ ಹೋಗ್ತೀವಿ ಅಂದರೆ ಆ ಟೈಮಲ್ಲಿ ಮಾತ್ರ ಯೂಸ್ ಆಗುತ್ತೆ ಅಷ್ಟೇ. ಸ್ವಲ್ಪ ಬ್ಯಾಗನ್ನೆಲ್ಲ ವಾಶ್ ಮಾಡೋಣ ಅಂತೇಳ್ಬಿಟ್ಟು ಇವಾಗ ವಾಸಿ ಮಾಡ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ನೀರು ಕೂಡ ಏನು ಬೇಕಾಗಿಲ್ಲ. ಫಸ್ಟು 1 ರಿಂದ 1.5 ಬಕೆಟ್ ನೀರಾದ್ರೂ ಕೂಡ ಸಾಕು. ಫಸ್ಟ್ ಹಸಿ ಮಾಡ್ಕೊಳ್ಳೋಕ್ಕೆ ಒಂದು 4-5 ಜಗ್ ನೀರು ಹಾಕ್ತಾಯಿದ್ದೀನಿ. ಅದಕ್ಕೆ ಮತ್ತು ನಾನು ಯಾವುದೇ ರೀತಿ ಎಕ್ಸ್ಟ್ರಾ ಲಿಕ್ವಿಡ್ಸ್ ಆಯಿತು, ಪೌಡ್ರ್ಗಳಾಯಿತು ಏನು ಯೂಸ್ ಮಾಡ್ತಾಯಿಲ್ಲ. ಮಾಮೂಲಿ ಬಟ್ಟೆಗೆ ಯೂಸ್ ಮಾಡ್ತೀವಲ್ಲ ಸೋಪು, ಬಾರ್, ಅದನ್ನಷ್ಟೇ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ನೀರು ಇದ್ದಾಗಲೇ ಸೋಪನ್ನು ತೊಗೊಂಡು ಹಿಂಗೆ ಉಜ್ಜಿಬಿಟ್ರೆ ಬುರುಗು ಜಾಸ್ತಿ ಬಂದು ಕ್ಲೀನ್ ಆಗಿಬಿಡುತ್ತೆ. ಜಾಸ್ತಿ ಶಕ್ತಿ ಹಾಕಿ ಉಜ್ಜೋ ಅವಶ್ಯಕತೆ ಇಲ್ಲ. ನಾರ್ಮಲಾಗಿ ಒಂದು 15 ರಿಂದ 20 ಸಾರಿ ಹಿಂಗೆ ಮಾಡಿಬಿಟ್ರೆ ಆಯಿತು. ಇನ್ನು ಒಂದು ಸೈಡ್ ಮಾತ್ರ ಬ್ಲ್ಯಾಕ್ ಮಚ್ಚೆಗಳು ತಿರುತ್ತೆ, ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಜಾಸ್ತಿ. ಇನ್ನು ಮೇಲೆ ಏನು ಅಷ್ಟು ಗಲೀಜೇನಾಗಿರಲಿಲ್ಲ, ನಾರ್ಮಲಾಗೇ ಇತ್ತು. ನಾನು ಒಂದು ಸಾರಿ ಕ್ಲೀನ್ ಮಾಡಿ ಇಟ್ಬಿಡೋಣ, ತಂದಾಗಿಂದ ಮಾಡಿರಲಿಲ್ಲ ಅಂತೇಳಿ ಮಾಡ್ತಾಯಿದ್ದೀನಿ. ಉಜ್ಜಿದ್ದೆಲ್ಲ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ರೆ ಆಯಿತು. ಒಂದು 5 ರಿಂದ 6 ಜಗ್ ಹಾಕಿದ್ರೂ ಕೂಡ ಕ್ಲೀನ್ ಆಗುತ್ತೆ. ಜಾಸ್ತಿ ನೀರು ಹೋಗುತ್ತೆ ಅನ್ನೋ ಭಯನೂ ಏನಿಲ್ಲ. ಅದೇ ಥರ ಇದನ್ನು ಒಂದು ಬ್ಯಾಗ್ ಕ್ಲೀನ್ ಮಾಡಿಕೊಂಡೆ. ಇದು ಡಾರ್ಕ್ ಕಲರ್ ಇದೆ, ಅಷ್ಟು ಗಲೀಜೇನು ಕಾಣಿಸಲ್ಲ, ಆದರೂ ಕೂಡ ಮಾಡಿಬಿಡೋಣ. ಇನ್ನು ನೆಕ್ಸ್ಟ್ ಊರಿಗೆ ಹೋದ್ರೆ ಬೇಕಾಗುತ್ತಲ್ಲ ಅಂತೇಳ್ಬಿಟ್ಟು ಇದನ್ನು ಕೂಡ ಮಾಡ್ಕೊತಾ ಇದ್ದೀನಿ. ಎರಡು ಬ್ಯಾಗ್ ಕ್ಲೀನ್ ಮಾಡೋಕ್ಕೆ ಮ್ಯಾಕ್ಸಿಮಮ್ ಅಂದರೆ ಒಂದು 10 ನಿಮಿಷ ಆಯ್ತು ಅಷ್ಟೇ. ಇನ್ನು ಇವಾಗ ಬಿಸಿಲು ಕೂಡ ಚೆನ್ನಾಗಿ ಬರ್ತಾಯಿದೆ, ಬಿಸಿಲಿಗೆ ಇಟ್ಬಿಡೋಣ, ಬೇಗ ಒಣಗುತ್ತೆ ಅಂತೇಳಿ ಬಿಸಿಲಿಗೆ ಇಡ್ತಾ ಇದ್ದೀನಿ. ಮನೆ ಮೇಲೆ ಇಟ್ಬಿಡೋಣ ಅಂತೇಳಿ ಮನೆ ಮೇಲೆ ಇಡೋಕ್ಕೆ ಹೋಗ್ತಾ ಇದ್ದೀನಿ. ಇದು ವೇಟ್ಲೆಸ್ ಇರುತ್ತೆ, ನೀರು ಬಿದ್ದರೂ ಕೂಡ ಏನು ವೇಟ್ ಇರುತ್ತೆ ಅನ್ನೋಂಗಿಲ್ಲ. ನಾನು 2 ಬ್ಯಾಗನ್ನ ಆರಾಮಾಗಿ ಕೈಯಲ್ಲೇ ಹಿಡ್ಕೊಂಡು ಹೋಗ್ಬಿಟ್ಟೆ ಒಟ್ಟಿಗೆ. ಭಾರ ಕೂಡ ಏನಾಗಿರಲ್ಲ. ಫಸ್ಟ್ ಬಿಸಿಲಿಗೆ ಈ ಥರ ನಿಲ್ಲಿಸ್ಬಿಟ್ಟು ಬಂದೆ. ಮತ್ತು ಮಧ್ಯಾಹ್ನ ಹಂಗೆ ಹೋಗ್ಬಿಟ್ಟು ಅದನ್ನು ಮಲಗಿಸಿ ಜಿಪ್ಪೆಲ್ಲ ಓಪನ್ ಮಾಡಿದೆ. ನಾವೆಷ್ಟು ಕ್ಲೋಸ್ ಮಾಡಿ ವಾಶ್ ಮಾಡಿದ್ದೀವಿ ಅಂದರೂ ಕೂಡ ಒಳಗಡೆ ಹಸಿಯಾಗಿರುತ್ತೆ. ಅದಕ್ಕೆ ಸೆಕೆಂಡ್ ಟೈಮ್ ಹೋಗಿ ಸ್ವಲ್ಪ ಚೆಕ್ ಮಾಡ್ಕೊಂಬರಬೇಕು. ಇನ್ನು ಸಂಜೆಗೆಲ್ಲ 5 ಗಂಟೆಗೆಲ್ಲ ಒಣಗೋಗಿತ್ತು. ಇನ್ನು ಮನೆಗೆ ಒಳಗಡೆ ತೊಗೊಂಡು ಬಂದು ಇದ್ರ ಜೊತೆ ಇನ್ನೊಂದು ಬ್ಯಾಗ್ ಕೂಡ ತಂದಿದ್ರು ನಮ್ಮ ಮನೆಯವರು, ಟ್ರಿಪ್ ಹೋದಾಗ ಬರುತ್ತೆ ಅಂತೇಳಿ. ಅದು ದೊಡ್ಡದಿದೆ, ಅದನ್ನೊಂದು ಕವರ್ನಾಗ ಹಾಕಿ ಅದನ್ನು ಈ ಲಗೇಜ್ ಬ್ಯಾಗಲ್ಲಿ ಹಾಕ್ತಾಯಿದ್ದೀನಿ. ಮತ್ತು ಇದರಿಂದ ಸ್ಪೇಸ್ ಕೂಡ ಸೇವ್ ಆಗುತ್ತೆ. ಇನ್ನು ಚಳಿಗಾಲ ಕೂಡ ಹೋಯ್ತಲ್ಲ, ಬಿಸಿಲು ಸ್ಟಾರ್ಟು, ಸ್ವೆಟ್ರಸ್ ಏನು ಬೇಕಾಗಲ್ಲ ಅಂತೇಳ್ಬಿಟ್ಟು ಸ್ವೆಟ್ರ್ಗಳು ಮತ್ತು ಹೊಸ ಸೀರೆ ಯಾರಾದರೂ ಬಂದರೆ ಕೊಡೋಕ್ಕೆ ಬರುತ್ತೆ ಅಂತೇಳಿ 1-2 ಸೀರೆ ಇಟ್ಟಿರ್ತೀನಿ. ಅದು ಮತ್ತು ಯಾವಾಗಾದ್ರೂ ರೇರಾಗಿ ಯೂಸ್ ಮಾಡೋ ಬಟ್ಟೆಗಳನ್ನೆಲ್ಲ ಇದರಲ್ಲಿ ಹಾಕಿಟ್ಬಿಡ್ತೀನಿ. ಆಮೇಲೆ ಇವು ಮತ್ತೆ ಗಲೀಜಾಗಬಾರ್ದು ಅಂತೇಳಿ ನಾನು ಹಳೆ ಟೀ ಶರ್ಟ್ ಇರುತ್ತಲ್ಲ ನಮ್ಮ ಮನೆಯವ್ರು ಉಡ್ದೇ ಇರೋದು, ಆ ಥರದ್ದು ಒಂದು ಟೀ ಶರ್ಟ್ ಇದಕ್ಕೆ ಹಾಕ್ತಾಯಿದ್ದೀನಿ. ಇದರಿಂದ ನೆಕ್ಸ್ಟ್ ಏನು ಡಸ್ಟ್ ಬರಲ್ಲ ಅಂತೇಳಿ. ನೀವು ಕೂಡ ಈ ಟ್ರಿಕ್ಕನ್ನು ಟ್ರೈ ಮಾಡಿ. ಪ್ಲಾಸ್ಟಿಕ್ ಕವರ್ ಹಾಕಿದ್ರೆ ಅಷ್ಟೊಂದು ನೀಟಾಗಿ ಕಾಣಿಸಲ್ಲ. ಈ ಥರ ಟೀ ಶರ್ಟ್ ಹಾಕ್ಬಿಟ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ಗಲೀಜಾದಾಗ ಬರೀ ಟೀ ಶರ್ಟ್ಗಳನ್ನಷ್ಟೇ ತೆಗೆದು ವಾಶ್ ಮಾಡಿಬಿಟ್ರೆ ಆಯಿತು. ಇನ್ನು ಆ ಕಡೆ ಈ ಕಡೆ ಕೈ ಬಂದಿರುತ್ತಲ್ಲ, ಅದರದ್ದೇ ಹೋಲಲ್ಲಿ ಹಾಕಿ ಪ್ಯಾಕ್ ಮಾಡಿಬಿಟ್ರೆ ಮುಗೀತು. ಇದು ಸ್ವಲ್ಪ ಟೈಟ್ ಇದೆ, ಇನ್ನೂ ಲೂಸ್ ಇರೋ ಟೀ ಶರ್ಟ್ ಇದ್ದರೂ ಹಾಕ್ಕೋಬೋದು, ಅದಕ್ಕೇನು ಪರವಾಗಿಲ್ಲ. ಈ ಟ್ರಿಕ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ತಪ್ಪದೆ ಶೇರ್ ಮಾಡಿ. ವಿಡಿಯೋ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.